ಮೂರು ಕಾಲಮ್. ರೇಡಿಯಸ್ ರೇಷಿಯೋ ಒಂದನೇ ಕಾಲಮ್, ಎರಡನೇದ್ದು ವೈಡ್ ಫೀಲ್ಡ್, ಮೂರನೇದು CN ಅಂದ್ರೆ ಕೋಆರ್ಡಿನೇಷನ್ ನಂಬರ್. ಓಕೆ, ಇದು ಏನು, ಇದ್ರ ಬಗ್ಗೆ ಇಲ್ಲಿ ಏನು ನಾವು ಮಾತಾಡಕ್ ಹೊಂಟಿವಿ? ಕಾಲಮ್ ಆಗಿದೆ, ಲಕ್ಷ ಕೊಡ್ರಿ ಎಲ್ಲ. ಈಗ ನಮಗೆ ಗೊತ್ತು, ಜನರಲಿ ಇನ್ ಅಯಾನಿಕ್ ಕಾಂಪೌಂಡ್, in an ionic compound, anion forms close packing and cations fill the voids. We know this? Yes, sir. But we don't know this. What andra? We know generally anions form close packing and cations fill the voids. Cations fill which voids? Andra generally gottilla. Cations fill voids, but tetragonal ಇನ್ನೊಂದು ಯಾವ ವೈಡ್ ಅದು? ಆಕ್ಟಾಹೆಡ್ರಲ್. ಹೋಗಿ ಟೆಟ್ರಾಹೆಡ್ರಲ್ ವೈಡ್ ತುಂಬುತ್ತೋ, ಏನ್ ಆಕ್ಟಾಹೆಡ್ರಲ್ ವೈಡ್ ತುಂಬುತ್ತೋ, ಏನ್ ಟ್ರೈಗೊನಲ್ ವೈಡ್ ತುಂಬುತ್ತೋ? ಟ್ರೈಗೊನಲ್ ವೈಡ್ ಇರ್ತಾವ. ಯಾವ್ದು ತುಂಬತೈತಿ ಅಂತ ನಮ್ಗೆ ಗೊತ್ತಿಲ್ಲ. ಇದು ಗೊತ್ತಾಗಕ್ಕ ಈ ಇನ್ಫಾರ್ಮೇಶನ್ ಇದನ್ನ ಗೊತ್ತಾಗ ಹೆಂಗ್ ಹೆಲ್ಪ್ ಮಾಡ್ತೈತಿ ನಮಗ ಅಂತ ಹೇಳ್ಬೇಕಂದ್ರೆ ಮೊದಲ ಇನ್ಫಾರ್ಮೇಶನ್ ಬರೀತೀನಿ. ನೀವು ಬರ್ಕೋರಿ, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾ ಇಲ್ಲೇ ಬರ್ಕೊಂತ ಹೋಗ್ತೀನಿ, ನೀವು ಬರ್ಕೊಂತ ಹೋಗಿ. ನಂದಿಲ್ಲಿ ಬರೆಯೋದು ಮುಗೀತಾ? ನಿಮ್ದು ಮುಗೀತಾ? ಫಸ್ಟ್ ರೇಡಿಯಸ್ ರೇಷಿಯೋ ಅಂದ್ರೆ ಲಕ್ಷ ಕೊಡ್ರಿ ಎಲ್ಲಾರು. ಒಂದನೇ ಕಾಲಮ್ ರೇಡಿಯಸ್ ರೇಷಿಯೋ ಬರ್ತೀನಿ ನಾನು. ಅಂದ್ರೆ ರೇಡಿಯಸ್ ರೇಷಿಯೋ ಅಂದ್ರೆ R+/R- ಅಂದ್ರೆ ರೇಡಿಯಸ್ ಆಫ್ ಕ್ಯಾಟಯಾನ್ ಡಿವೈಡೆಡ್ ಬೈ ರೇಡಿಯಸ್ ಆಫ್ ಆನಯಾನ್ ಮಾಡಿದ್ರೆ ಒಂದು ಏನು ರೇಷಿಯೋ ಬರುತ್ತೋ ಅದಕ್ಕೆ ನಾವೇನು ಕರಿತೀವಿ? ರೇಡಿಯಸ್ ರೇಷಿಯೋ. ಈಗ NaCl, Na+ ಒಂದು ರೇಡಿಯಸ್ ಇರುತ್ತೆ, Cl- ಒಂದು ರೇಡಿಯಸ್ ಇರುತ್ತಾ? ಸೊ Na+ ನ್ಯೂಮರೇಟರ್ ಹಾಕಬೇಕು, Cl- ಡಿನಾಮಿನೇಟರ್ ಹಾಕಬೇಕು. ಡಿವೈಡ್ ಮಾಡಿದ್ರೆ ಇನ್ನೊಂದು ನಂಬರ್ ಬರುತ್ತಾ? ಅದ ರೇಡಿಯಸ್ ರೇಷಿಯೋ. ಈಗ ಈ ಬಂದಿರೋ ರೇಡಿಯಸ್ ರೇಷಿಯೋ ಇಫ್ ದಟ್ ವ್ಯಾಲ್ಯೂ ಈಸ್ ಬಿಟ್ವೀನ್ 0.155 ಟು 0.225 ಇತ್ತಂದ್ರ ಇಲ್ಲೇ ಆಗಿರೋ ಕ್ಲೋಸ್ ಪ್ಯಾಕಿಂಗ್ ಇಂದ ಯಾವ ವೈಡ್ಸ್ ಬಂದಿರ್ತಾವ? ಬಟ್ ಫಿಲ್ ಆಗೋ ವೈಡ್ಸ್ ಯಾವ? ಟ್ರೈಗೋನಲ್. ಅರ್ಥ ಆಗತೈತಿ? ಈ R+ ಈ R- ಒಳಗೆ ಯಾವ್ದೋ ಒಂದು ಕ್ಲೋಸ್ ಪ್ಯಾಕಿಂಗ್ ಮಾಡಿರ್ತೈತಿ. ಜನರಲಿ R- ಮಾಡುತ್ತೆ ಬಿಕಾಸ್ ಅದು ದೊಡ್ಡದಿರುತ್ತೆ. ಸೊ ಈ R+ ಯಾವ ವೈಡ್ಸ್ ಅನ್ನು ತುಂಬುತ್ತಾ? ಯಾವ ತುಂಬುತ್ತಾ? if this value is between 0.155 to 0.225, then this R+ will fill trigonal void. If this radius ratio is between 0.225 to 0.414, then the R+ generally ಇದು ಒಮ್ಮೆ R+ ಕ್ಲೋಸ್ ಪ್ಯಾಕಿಂಗ್ ಮಾಡುತ್ತೆ, R- ಒಮ್ಮೆ ವಾಯ್ಡ್ಸ್ ತುಂಬುತ್ತೆ. ಅದು ಬಹಳ ರೇರ್ ಬಟ್ ಪಾಸಿಬಿಲಿಟಿ ಐತೆ. ಸೊ ಈ R- ಕ್ಲೋಸ್ ಪ್ಯಾಕಿಂಗ್ ಮಾಡಿದ್ರೆ ಈ R+ ಯಾವ ವೈಡ್ ತುಂಬುತ್ತಾ? ಇಫ್ ರೇಡಿಯಸ್ ರೇಷಿಯೋ ಇಸ್ ಬಿಟ್ವೀನ್ 0.225 to 0.414, ಟೆಟ್ರಾಹೆಡ್ರಲ್ ವೈಡ್ ತುಂಬುತ್ತಾ. ಅರ್ಥ ಆಗತೈತಿ? ಇಫ್ ದ ರೇಡಿಯಸ್ ರೇಷಿಯೋ ಇಸ್ ಬಿಟ್ವೀನ್ 0.414 to 0.732, ಅವಾಗ ಆಕ್ಟಾಹೆಡ್ರಲ್ ವೈಡ್. ಅರ್ಥ ಆಯ್ತು? ಇಲ್ಲಿಂದ ಏನೋ ಬರ್ದಿಯಲ್ಲ, ಇದು ಏನು ಅಂತ ಲಕ್ಷ ಕೊಡಿ. ಕೋಆರ್ಡಿನೇಷನ್ ನಂಬರ್ ಆಫ್ ಲಕ್ಷ ಕೊಡಿ ಸ್ವಲ್ಪ ಎಲ್ಲ. ಕೋಆರ್ಡಿನೇಷನ್ ನಂಬರ್ ಆಫ್ 2D ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ ಏನು? ಕೋಆರ್ಡಿನೇಷನ್ ನಂಬರ್ ಆಫ್ 2D ಸ್ಕ್ವೇರ್ ಕ್ಲೋಸ್ ಪ್ಯಾಕಿಂಗ್ 4. ಅದಕ್ಕೆ ಸ್ಕ್ವೇರ್ ಅಂತೀವಿ ನಾವು. ಕೋಆರ್ಡಿನೇಷನ್ ನಂಬರ್ ಆಫ್ 2D ಹೆಕ್ಸಾಗೋನಲ್ ಕ್ಲೋಸ್ ಪ್ಯಾಕಿಂಗ್ 6.
Coordination number of 3D CCP or HCP? CCP ಇರಲಿ HCP ಇರಲಿ 12. ಹಾ, ಆದ್ರೆ ನಾ ಇಲ್ಲೇನು ಕೋಆರ್ಡಿನೇಷನ್ ನಂಬರ್ ಬಗ್ಗೆ ಮಾತಾಡ್ತೀನಿ. ಆ ಕೋಆರ್ಡಿನೇಷನ್ ನಂಬರ್ ಬೇರೆ, ಈ ಕೋಆರ್ಡಿನೇಷನ್ ನಂಬರ್ ಬೇರೆ. ಹೆಂಗ್ ಬೇರೆ, ಏನ್ ಬೇರೆ ಅಂದ್ರ ಲಕ್ಷ ಕೊಡ್ರಿ. ಆ ಕೋಆರ್ಡಿನೇಷನ್ ನಂಬರ್ ಕಾನ್ಸ್ಟಿಟ್ಯೂಯೆಂಟ್ ಪಾರ್ಟಿಕಲ್ಸ್ ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಒಂದ್ ಕ್ಲೋಸ್ ಪ್ಯಾಕಿಂಗ್ ಮಾಡಿದ್ರ ಸುತ್ತ ಇನ್ನೂ ಎಷ್ಟು ಕ್ಲೋಸ್ ಪ್ಯಾಕಿಂಗ್ ಮಾಡಿದ ಸ್ಪಿಯರ್ಸ್ ಅದಾವು, ಹೌದಿಲ್ಲ? ಇಲ್ಲಿ ನಾ ಯಾವ್ದು ಕೋಆರ್ಡಿನೇಷನ್ ನಂಬರ್ ಬರಿತೀನಿ ಅಂದ್ರೆ ಕೋಆರ್ಡಿನೇಷನ್ ನಂಬರ್ ವೈಡ್ ಕೋಆರ್ಡಿನೇಷನ್ ನಂಬರ್ ಬರೀತೀನಿ, ಖಾಲಿ ಜಗತ್ತು ಕೋಆರ್ಡಿನೇಷನ್ ನಂಬರ್. ಏನಂದ್ರ ಈಗ ಒಂದು ಟೆಟ್ರಾಹೆಡ್ರಲ್ ವೈಡ್ ಫಾರ್ಮ್ ಆಗ್ಬೇಕಂದ್ರ, ಟೆಟ್ರಾಹೆಡ್ರಲ್ ವೈಡ್ ಫಾರ್ಮ್ ಆಗ್ಬೇಕು. ನೀವು ಏನ್ ಇಮ್ಯಾಜಿನ್ ಮಾಡ್ಕೋಬೇಕು, ಈಗ ನಾವು 3 ಲೇಯರ್ ಹಾಕಿ TO ಅಂತ ತೋರಿಸಿದ್ವಲ್ಲ, 2 ಲೇಯರ್ ಹಾಕಿ. ಹಾ, ಈಗ ಟೆಟ್ರಾಹೆಡ್ರಲ್ ವೈಡ್ ಆಗ್ಬೇಕಂದ್ರೆ 3 ಫ್ರಮ್ ದ ಫಸ್ಟ್ ಲೇಯರ್, 1 ಫ್ರಮ್ ದ ಸೆಕೆಂಡ್ ಲೇಯರ್ ಆಗ್ಬೇಕು. ಗೀಚಿದ್ದು ಫಸ್ಟ್ ಲೇಯರ್ ಕನ್ಸಿಡರ್ ಮಾಡಿದ್ವಿ ನಾವು. ಆಮೇಲೆ ಗೀಚಿದ್ದು 1 ಬಾಲ್, ಕೆಳಗ್ 3 ಬಾಲ್, ಹಿಂಗೆ ಕಟ್ಕೊಡಿ. ಹಿಂಗೊಂದು, ಇಲ್ಲೊಂದು, 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 ಇಲ್ಲೊಂದು. ಇಲ್ಲಿ ಒಂದು ವೈಡ್ ಆಗಿರ್ತೈತಿ. ಯಾವ ವೈಡ್ ಇದು? ಟೆಟ್ರಾಹೆಡ್ರಲ್ ವೈಡ್. ಈ ವೈಡ್ ಕೋಆರ್ಡಿನೇಷನ್ ನಂಬರ್ ಅಂದ್ರ ನಾ ಖಾಲಿ ಜಾಗ ಅನ್ಕೋರಿ. ನನ್ ಸುತ್ತಲ ಇಲ್ಲೊಂದೈತಿ, 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 ನನ್ ಮ್ಯಾಲ ಒಂದೈತಿ. ಸೊ ನಾ ಖಾಲಿ ಜಾಗ ಇದ್ರೆ ನನ್ ಕೋಆರ್ಡಿನೇಷನ್ ನಂಬರ್ 4, ಹೌದಿಲ್ಲ? ಅಥವಾ ಆ ವೈಡ್ ಕೋಆರ್ಡಿನೇಷನ್ ನಂಬರ್ 4. ಟ್ರೈಗೋನಲ್ ವೈಡ್ ಕೋಆರ್ಡಿನೇಷನ್ ನಂಬರ್ 3. ಯಾಕಂದ್ರೆ ಅದು ವೈಡ್ ಆಗ್ಬೇಕಂದ್ರೆ 3 ಸ್ಪಿಯರ್ಸ್ ಬೇಕು ಫ್ರಮ್ ದ ಫಸ್ಟ್ ಲೇಯರ್. ಟೆಟ್ರಾಹೆಡ್ರಲ್ ವೈಡ್ ಕೋಆರ್ಡಿನೇಷನ್ ನಂಬರ್ 4. ಎದಕ್ಕ? 3 ಫ್ರಮ್ ದ ಫಸ್ಟ್ ಲೇಯರ್, 1 ಫ್ರಮ್ ದ ಗೀಚಿಡ್ ಲೇಯರ್, ಸೆಕೆಂಡ್ ಲೇಯರ್. ಅದು ಅವು 4 ಸೇರಿದ್ರೆ ಅಲ್ಲಿ ಏನಾಗುತ್ತೆ? ಟೆಟ್ರಾಹೆಡ್ರಲ್ ವೈಡ್ ಆಗುತ್ತೆ. ಅಂದ್ರೆ ಆ ಟೆಟ್ರಾಹೆಡ್ರಲ್ ವೈಡ್ ಕೋಆರ್ಡಿನೇಷನ್ ನಂಬರ್ 4. ಆಕ್ಟಾಹೆಡ್ರಲ್ ವೈಡ್ ಕೋಆರ್ಡಿನೇಷನ್ ನಂಬರ್ 6. ಯಾಕಂದ್ರೆ 3 ಫ್ರಮ್ ದ ಗೀಚಿಡ್ ಲೇಯರ್, ಅದ್ರ ಮ್ಯಾಲಿನ ಲೇಯರ್, 3 ಫ್ರಮ್ ದ ಕೆಳಗಿನ ಲೇಯರ್, ಗೀಚ್ಲಾದ ಲೇಯರ್, ಅಲ್ಲಿ ವೈಡ್ ಆಗುತ್ತೆ ಆಕ್ಟಾಹೆಡ್ರಲ್ ವೈಡ್. ಸೊ ಅದ್ರ ಸುತ್ತಲ ಎಷ್ಟು ಅದಾವು? 6 ಆಟಮ್ಸ್ ಅದಾವು. ಸೊ ಕೋಆರ್ಡಿನೇಷನ್ ನಂಬರ್ ಆಫ್ ದ ಆಕ್ಟಾಹೆಡ್ರಲ್ ವೈಡ್ ಇಸ್ 6. ಸೊ 3, 4, 6. ಸ್ಟೂಡೆಂಟ್ ಇದು ಬರ್ಕೊಂಡ್ರೆ ಟೇಬಲ್ ಅರ್ಥ ಆದಿಯೋ ಏನೇನು ಇನ್ಫಾರ್ಮೇಶನ್ ಅಂತಂದು? ಈಗ ನಾ ಇನ್ನೊಂದು ಏನಂತ ಎಕ್ಸಾಕ್ಟ್ ವ್ಯಾಲ್ಯೂ ಬಂದ್ರಿ ಅಲ್ಲ ನಾವು. ಈಗ ನೀನ್ ಹೇಳಿ 0.1552 0.225 ಟ್ರೈಗೋನಲ್, 0.2252 0.414 ಟೆಟ್ರಾಹೆಡ್ರಲ್. 0.225 ಅಂದ್ರ ನಾನು ಟ್ರೈಗೋನಲ್ ತಗೋಬೇಕು, ಟೆಟ್ರಾಹೆಡ್ರಲ್ ತಗೋಬೇಕು. ನಾವು ಒಂದು ಪ್ರಾಬ್ಲಮ್ ಮಾಡೋ ಮುಂದೆ ಇದು ಬರ್ತೈತಿ, ಅವಾಗ ನಾ ಕ್ಲಿಯರ್ ಆಗಿ ಹೇಳ್ತೀನಿ. ಸದ್ಯಕ್ಕೆ ಬರ್ಕೊಂಡು I will explain. When the situation arises, I will explain. Okay. ಈಗ ಇದನ್ನ ಅಳಕಿಸ್ರ ನೋಡಿ, ನಾನು ಅಳಕಿಸ್ಬೇಕು. ಇನ್ನೊಂದು ಟೇಬಲ್ ನಾನು ಹೇಳಿದೆ, 4-5 ಸ್ಟ್ಯಾಂಡರ್ಡ್ ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡೋದು ನಾವು ಅಂತ. ಅದನ್ನ ಇಲ್ಲಿ ನಾನು ಈಗ ತರ ಮಾಡ್ತೀನಿ, ರಬ್ ಮಾಡಿ. ಇದೆಲ್ಲರೂ ಬರ್ಕೊಂಡ್ರೆ ಇಲ್ರಿ ಇದು? ಇಲ್ಲೇನು 3 ಕಾಲಮ್ ಮಾಡ್ರಿ, ಆದ್ರೆ ಇದು ಒಂದು ಫುಲ್ ಪೇಜ್ ಮಾಡ್ರಿ, ಫ್ರೆಶ್ ಪೇಜ್. ಏನಂದ್ರೆ ಈಗ ಚಲೋ ಆಗಿತ್ತು ಅಂದ್ರೆ ಇರ್ಲಿ, ಏನಾಗಿತ್ತು ಒಂದ್ ಸ್ವಲ್ಪ ಆ ಪೇಜ್ ಬೇಕಾದ್ರೆ ರಫ್ ವರ್ಕ್ ಮಾಡಿರಂತ ಜಾಗ ಉಳಿದಲ್ಲಿ ಫ್ರೆಶ್ ಪೇಜ್ ಮಾಡಿ. ಇದು ಪೂರ ಕವರ್ ಆಗತ್ತಿಲ್ರಿ?
ಕ್ರಿಸ್ಟಲ್ ಸ್ಟ್ರಕ್ಚರ್, ಎರಡನೇದು ಕೋಆರ್ಡಿನೇಷನ್ ನಂಬರ್, ಮೂರನೇದು ನಂಬರ್ ಆಫ್ ಫಾರ್ಮುಲಾ ಯೂನಿಟ್ಸ್ ಪರ್ ಯೂನಿಟ್ ಸೆಲ್. ಒಂದನೇದು ನಾವು ಒಂದಿಷ್ಟು ಸ್ಟ್ಯಾಂಡರ್ಡ್ ಸಾಲಿಡ್ಸ್ ಬಗ್ಗೆ ಮಾತಾಡ್ತಿದ್ದೇವೆ. ಒಂದನೇದು NaCl, ಇದಕ್ಕೆ ರಾಕ್ ಸಾಲ್ಟ್ ಅಂತ ಕರೀತಾರೆ. ರಾಕಿಂಗ್ ಸಾಲ್ಟ್ ಇದೆ. ಇವು ಫ್ಯಾಕ್ಟ್ಸ್, ಇನ್ಫಾರ್ಮೇಶನ್ ಇವು ಬರ್ಕೋಬೇಕು. ಎದಕ್ಕೆ ಇದು ಹಿಂಗ ಅಂತ ಸ್ವಲ್ಪ ನಾವು ಒಂದು ಲೆವೆಲ್ ಡಿಸ್ಕಷನ್ ಮಾಡ್ಬೋದು. ನಾ ಮಾಡ್ತೀನಿ ಅಂತ ನೀವು ಮತ್ತೆ ಬರ್ಕೋರಿ. ನಾವು ಕ್ಯಾಲ್ಕುಲೇಟ್ ಮಾಡಿಸ್ತೀನಿ ಹೊಡ್ಕೊಳ್ಳೋಣ. ಇನ್ನು ಅರ್ಧ ತಾಸು ಐತೆ ನಮ್ಮ ಕಡೆ. ಇಂಥವು 4 ಮುಗಿಯೋಕಿವು ಇಲ್ಲ ಹಿಡಿದ 4. ಓಕೆ, ಚಲೋ ಮಾಡೋಣ್ರಿ. ಲಕ್ಷ ಕೊಡ್ರಿ ಎಲ್ಲರೂ ಲಕ್ಷ ಬರೆಯೋ ನಿಮಿಷ ಸ್ಟಾರ್ಟ್ ಮಾಡಿ. ಒಂದೇ ಸ್ಟ್ರಕ್ಚರ್ ಸೋಡಿಯಂ ಕ್ಲೋರೈಡ್, ಇಟ್ ಇಸ್ ಆಲ್ಸೋ ನೋನ್ ಆಸ್ ರಾಕ್ ಸಾಲ್ಟ್. ಇಲ್ಲಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟಿನಿ ಇರೋದು. ಈ ಸಾಲ್ಟ್ ಒಳಗ Cl ಮೈನಸ್ ಫಾರ್ಮ್ಸ್ ಕ್ಲೋಸ್ ಪ್ಯಾಕಿಂಗ್. ಅದ್ರಲ್ಲಿ ನಮ್ಗೆ ಗೊತ್ತಾಯ್ತು. ಜನರಲಿ ಆನಯಾನ್ ಫಾರ್ಮ್ಸ್ ಕ್ಲೋಸ್ ಪ್ಯಾಕಿಂಗ್. ಕ್ಲೋಸ್ ಪ್ಯಾಕಿಂಗ್ ಅಂದ್ರೆ FCC or it is also called CCP. ಎರಡನೇದು when we have the intention to cover what voids, octahedral voids ಅದೇನ್ ಬರ್ತಲ್ಲ ಆ ಪ್ಯಾಕಿಂಗ್ ಅನ್ನ NaCl ಮಾಡ್ಕೊಂತೀವಿ. Na+ ಹೋಗಿ ಯಾವ voids ಅನ್ನು ಫಿಲ್ ಮಾಡುತ್ತಾ? octahedral voids. ಈ 4 ಸಾಲಿಡ್ ಬಗ್ಗೆ ನಾ ಏನ್ ಇನ್ಫಾರ್ಮೇಶನ್ ಬರಕತ್ತೀನಿ ಅದು ನೆನಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್. 4 ಸಾಲಿಡ್ ರೀ, ಬಹಳ ಇಂಪಾರ್ಟೆಂಟ್. ಪ್ಲೀಸ್ ಆಕ್ಟಹೆಡ್ರಲ್ ವಾಯ್ಸ್ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ರೇಡಿಯಸ್ ರೇಷಿಯೋ ಈಗ ನೋಡಿದ್ವಿ. ರೇಡಿಯಸ್ ರೇಷಿಯೋ Na+ ದ ರೇಡಿಯಸ್ ಡಿವೈಡ್ ಬೈ Cl ಮೈನಸ್ ದ ರೇಡಿಯಸ್ ಮಾಡಿದಾಗ 0.414 ಇಂದ 0.732 ನಡುವೆ ಯಾವ್ದೊಂದು ವ್ಯಾಲ್ಯೂ ಬಂದೈತಿ. ಅವಾಗ ನನ್ಗೆ ಏನ್ ಗೊತ್ತಾಯ್ತು? Na+ will fill octahedral voids ಅಂತ ಗೊತ್ತಾಯ್ತು. ಅದ್ರ ಕೈಯಲ್ಲಿ ಬರ್ದೀನಿ. ಸ್ಟೂಡೆಂಟ್ ಈಗ ಇಲ್ಲಿ ಬರೋದು ಇದು ಏನಪ್ಪ? ಕೋಆರ್ಡಿನೇಷನ್ ನಂಬರ್ +6 ಮೈನಸ್ 6:6 ಅಂತ ಬರ್ದಿಯಲ್ಲ, ಇದರ ಅರ್ಥ ಏನು? ಈಗ ಲಕ್ಷ ಕೊಡ್ರಿ. ಇಲ್ಲಿ ಏನ್ ಬರ್ದಿರ್ತೀನಲ್ಲ ಪ್ಲಸ್ ಕೆಳಗೆ ಏನ್ ಬರ್ದಿರ್ತೀನಲ್ಲ, ಇದು ಕ್ಯಾಟಯಾನ್ ಅಂತ ಕೋಆರ್ಡಿನೇಷನ್ ನಂಬರ್. ಇದರ ಕ್ಯಾಟಯಾನ್ ಯಾವುದು? ಪಟ್ಟಂತ ಹೇಳು. ಇದ್ರಾಗ ಕ್ಯಾಟಯಾನ್ ಯಾವುದು? Na+ ಸುತ್ತಲ 6 ಆನ್ ಅಯಾನ್ ಇರ್ತಾವು. Cl ಮೈನಸ್ Cl ಮೈನಸ್ Cl ಮೈನಸ್ Cl ಮೈನಸ್ Cl ಮೈನಸ್ ಹಿಂಗ್ ಸುತ್ತಲ ಹಿಂಗಿರಂಗಿಲ್ಲ, ಕ್ಲೋಸ್ ಪ್ಯಾಕಿಂಗ್ ನಾಗ ಇರ್ತಾವ. ಅದನ್ನ ಈಗ ತೋರ್ಸಕ್ ಹೋಗಿಲ್ಲ, ನಾ ಇದನ್ನಷ್ಟ ಅರ್ಥ ಮಾಡ್ಸಕ್ ಹೊಂತೀನಿ. ಇದು ಈ ನಂಬರ್ದ ಅರ್ಥ ಏನು? ಇದು ಯಾವ ಅಯಾನ್? ಕ್ಯಾಟಯಾನ್ ಕೋಆರ್ಡಿನೇಷನ್ ನಂಬರ್ 6. ಅಂದ್ರ ಕ್ಯಾಟಯಾನ್ ಸುತ್ತಲ ಎಷ್ಟು ಆನಯನ್ ಅದಾವು? 6 ಆನಯನ್ ಅದಾವು. ಅರ್ಥ ಆಗತೈತಿ? ಇದೇನು? ಆನಯಾನ್ ಕೋಆರ್ಡಿನೇಷನ್ ನಂಬರ್ ಅಂದ್ರ ಒಂದು Cl ಮೈನಸ್ ಸುತ್ತಲ 6 Na+ ಇತ್ತು. 3 ಆತ 4 5 6. ನೀವು ಹಿಂಗ್ ಕ್ವಶನ್ ಕೇಳ್ಬೋದು. ಇದು FCC ಅಂದ್ರ ಕೋಆರ್ಡಿನೇಷನ್ ನಂಬರ್ ಇದ್ರೆ 12. ಅದ್ರ ಎದ್ರದ್ದು 12? ಒಂದು ಕ್ಲೋಸ್ ಪ್ಯಾಕಿಂಗ್ ಮಾಡಿದ ಸ್ಪಿಯರ್ ಸುತ್ತಲ ಇನ್ನೂ 12 ಕ್ಲೋಸ್ ಪ್ಯಾಕಿಂಗ್ ಮಾಡಿದ ಸ್ಪಿಯರ್ ಇರ್ತಾವ. ಹೌದಲ್ಲ? ಕೋಆರ್ಡಿನೇಷನ್ ನಂಬರ್ ಅಂದ್ರೆ ಏನು? ಒಂದು ಸ್ಪಿಯರ್ ಸುತ್ತಲ ಇನ್ನೂ ಎಷ್ಟು ಸ್ಪಿಯರ್ ಅದಾವ ಅಂತ, ಅದು 12. ಇಲ್ಲಿ ಏನಿದೆ 6 ಅಂದ್ರ ಇಲ್ಲೇ ಎರಡು ಇವು ಕ್ಲೋಸ್ ಪ್ಯಾಕಿಂಗ್ ಮಾಡುವ. Na+ Cl ಮೈನಸ್ ಎರಡು ಕ್ಲೋಸ್ ಪ್ಯಾಕಿಂಗ್ ಮಾಡ್ತಾವನ್ರಿ. Cl ಮೈನಸ್ ಕ್ಲೋಸ್ ಪ್ಯಾಕಿಂಗ್ ಮಾಡ್ತದೆ, Na+ ವೈಟ್ಸ್ ಅನ್ನು ಫಿಲ್ ಮಾಡುತ್ತ. ಹಂಗಿದಾಗ ಕೋಆರ್ಡಿನೇಷನ್ ನಂಬರ್ ಚೇಂಜ್ ಆಗುತ್ತಾ? ಒಂದು Na+ ಸುತ್ತಲ 6 Cl ಮೈನಸ್ ಇರ್ತಾವು, ಒಂದು Cl ಮೈನಸ್ ಸುತ್ತಲ 6 Na+ ಇರ್ತಾವು ಅಂತ ಇದರ ಅರ್ಥ. ಅರ್ಥ ಆಗತೈತಿ ನಿಮ್ಗ?
So 6:6 is the coordination number of NaCl structure. ಅರ್ಥಾತ? Yes sir. ಈಗ ಇಲ್ಲಿ ಮುಂದೆ ತಗೊಳ್ಕೊಳ್ಳೋಣ ನಂಬರ್ ಆಫ್ ಫಾರ್ಮುಲಾ ಯೂನಿಟ್ಸ್ ಪರ್ ಯೂನಿಟ್ ಸೆಲ್ ಹಿಂಗಂದ್ರೆ ಏನು ಲಕ್ಷ ಕೊಟ್ರಿ. ಇಲ್ಲಿ ಏನು ಹೇಳಿದ್ ನಾನು Cl ಮೈನಸ್ ಫಾರ್ಮ್ಸ್ ವಾಟ್ FCC. ಇಲ್ಲೇ ಒಂದು ಡೈಗ್ರಾಮ್ ಇಲ್ಲೇ ಹಾಕ್ತೀನಿ, ನಾನು ಕವರ್ ಆಗಲಿಲ್ಲ. ಒಂದು ಕ್ಯೂ ಹಾಕೋದು. FCC ಅಂದ್ರೆ ನಮ್ಗೆ ಏನ್ ಗೊತ್ತು? ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್ ಅಥವಾ FCC ಕ್ಲೋಸ್ ಪ್ಯಾಕಿಂಗ್, ಹೌದಿಲ್ಲ? FCC ಅಂದ್ರೆ ಎಲ್ಲೆಲ್ಲಿ ಇರ್ತಾವು? ಎಲ್ಲಾ ಕಾರ್ನರ್ನಾಗಂತೂ ಇರಬೇಕು. 1 2 3 4 5 6 7 8 ಅದ್ರ ಜೋಡಿ ಪ್ರತಿಯೊಂದು ಫೇಸ್ ಸೆಂಟರ್ನಾಗ ಇರುತ್ತೆ. ಸೀಲಿಂಗ್ ಸೆಂಟರ್, ಫ್ಲೋರ್ ಸೆಂಟರ್, ಆ ಸೆಂಟರ್, ಈ ಸೆಂಟರ್, ಆ ಸೆಂಟರ್, ಈ ಸೆಂಟರ್. ಕರೆಕ್ಟ್? 1 2 3 4 5 6 ಕರೆಕ್ಟ್? ಈಗ Cl ಮೈನಸ್ ಇದಕ್ಕೆ ಬಿಲಾಂಗ್ ಆಗೋ ಎಷ್ಟು? ಇವೆಲ್ಲ Cl ಮೈನಸ್ ಇವು, ಯಾಕಂದ್ರೆ Cl ಮೈನಸ್ ಫಾರ್ಮ್ಸ್ FCC. ಇದು FCC. ಸೊ ಇವೆಲ್ಲ Cl ಮೈನಸ್ ಅಂದ್ರೆ ಈ Cl ಮೈನಸ್ ಈ ಯೂನಿಟ್ ಸೆಲ್ಗೆ ಅಷ್ಟ, ಈ ಯೂನಿಟ್ ಸೆಲ್ಗೆ ಅಷ್ಟ ಬಿಲಾಂಗ್ ಆಗೋ ಎಷ್ಟು? 8 into 1/8 6 into 1/2. ಇದನ್ನ ಎದಕ್ಕೆ ಬರ್ದಿ ಅಂತ ಕೇಳಿದ್ರೆ ನಾವು ಹೋಗ್ಬಿಡ್ತೀವಿ ಹಿಂಗಿಟ್ಟು. ಯಾಕೆ ನಿಂತ ಇನ್ನೂ ಹೋಗ ಇದನ್ನ ಯಾಕೆ ಬರ್ದೆ ನಾನು? 8 ಆಟಮ್ಸ್ ಅದಾವ ಕಾರ್ನರ್ನಾಗ, ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ 1/8. 6 ಫೇಸ್ ಸೆಂಟರ್ಸ್ ನಾಗ ಅದಾವ, ಪ್ರತಿಯೊಂದ್ರದ್ದು ಕಾಂಟ್ರಿಬ್ಯೂಷನ್ 1/2. 8 into 1/8 is 1. 6 into half is 3. 3 plus 1 is 4. ಅಂದ್ರ 4 Cl minus ions per unit cell. Cl minus ಯಾಕೆ ಮಾತಾಡ್ಬೇಕಂದ್ರೆ Cl minus FCC ಮಾಡ್ತಿಲ್ಲ. ಸೊ 4 Cl minus ions ಇರ್ತಾವು ಅಂದ್ರ 4 Na+ ಇರಬೇಕು. ಇದು ಎದಕ್ಕಂತ ಹೇಳ್ತೀನಿ, 4 Cl minus ಅದಾವ ಅಂದ್ರ 4 Na+ ಇರಬೇಕು. ಎದಕ್ಕ? ಇಲ್ಲೇ ನೋಡ್ರಿ, NaCl ಫಾರ್ಮುಲಾ ಇಲ್ಲಿ ಬರ್ದಿನಿ ನಾನು. ಇದ್ರ ರೇಷಿಯೋ ಏನು? 1:1. ಅಂದ್ರೆ ಎಷ್ಟು ಸೋಡಿಯಂ ಆಟಮ್ಸ್ ಇರ್ತಾವು ಅಷ್ಟ ಕ್ಲೋರಿನ್ ಆಟಮ್ಸ್ ಇರಬೇಕು, ಹೌದಲ್ಲ? ಇದು ಯಾವ್ದೋ ಡಿಫೆಕ್ಟ್ ಇನ್ ಸಾಲಿಡ್ ಅಲ್ಲ. Na 0.95 ಬರ್ದಿಲ್ಲ, ಅಂತ ನೋಡಿ Cl. Na 0.95 Cl ಬರ್ದಿಲ್ಲ ಅಲ್ಲ, NaCl ಬರ್ದಿದ್ರೆ 1:1. So if in a unit cell there are 4 Cl minus ions, there has to be 4 Na+ ions. 4 Na+ 4 Cl minus ಅದಾವು ಅಂದ್ರ it is as good as writing 4 NaCl units per unit cell. Student understood sir. Any doubts? No sir. ಇದೇನಿದು ನಂಬರ್ ಆಫ್ ಫಾರ್ಮುಲಾ ಯೂನಿಟ್ಸ್ ಅಂದ್ರೆ ಏನು? ಇದು ಫಾರ್ಮುಲಾ ಏನು? NaCl. ಅಂತವು NaCl ಎಷ್ಟು ಅದಾವು ಪರ್ ಯೂನಿಟ್ ಸೆಲ್? 4 NaCl. 4 ಅದಾವು ಒಂದ್ ಯೂನಿಟ್ ಸೆಲ್ ನಾಗ 4 NaCl ಅದಾವು. ಹೆಂಗ್ ಹೇಳಿದೆ? 4 Cl ಮೈನಸ್ ಅಂತ ನಾ ಹೇಳಿದೆ. ಇದನ್ನ ಹೆಂಗ್ ಹೇಳಿದೆ? Cl ಮೈನಸ್ FCC ಮಾಡಿದ್ರೆ ಗೊತ್ತು. FCC ಮಾಡಿದ್ರೆ ಕಾರ್ನರ್ಸ್ ನಾಗ ಇರ್ತಾವು ಮತ್ತು ಫೇಸ್ ಸೆಂಟರ್ ನಾಗ ಇರ್ತಾವು. ಸೊ ಅದ್ರದ್ದು ನಾವು ಹೆಂಗ್ ಮಾಡ್ತೀವಿ? 8 into 1/8 plus 6 into 1/2 ಮಾಡಿದ್ರೆ 4 ಬಂತು. ಅಂದ್ರೆ 4 Cl ಮೈನಸ್ ಅಯಾನ್ಸ್ ಅದಾವು ಪರ್ ಯೂನಿಟ್ ಸೆಲ್ ಅಂತ ಗೊತ್ತಾಯ್ತು. 4 Cl ಮೈನಸ್ ಇದ್ರ 4 Na+ ಇರಬೇಕು ಅಂತ ಇದರಲ್ಲಿ ಹೇಳ್ಬೋದು ನಾವು. ಸೊ 4 Na+ ಅದಾವು, 4 Cl ಮೈನಸ್ ಅದಾವ ಅಂದ್ರೆ 4 NaCl ಅದಾವು, ರೈಟ್? So number of formula units per unit cell of rock structure, rock salt is 4 NaCl. ಈ ಕ್ಯಾಲ್ಕುಲೇಷನ್ ಸಪರೇಟ್ ತೋರಿಸ್ರಿ, ಇಲ್ಲಿ ಬರೀ ಇನ್ನಷ್ಟೇ ಬರೀರಿ, ಈ ಕಾಲಮ್ ನಾಗ ಬರಿಬೇಡ್ರಿ. ಇಲ್ಲಿ ನೋಡಿ ಲಕ್ಷ ಕೊಡಿ ಒಂದು ಸೆಕೆಂಡ್. ಇಲ್ಲಿ ತನ ಬರೆದ್ಮೇಲೆ ಇಲ್ಲಿ 4 Cl minus ions ಕ್ಯಾಲ್ಕುಲೇಷನ್ ತೋರಿಸ್ತಿರಲ್ಲ, ತೋರಿಸಿದ ಮೇಲೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಬರೀರಿ. If there are 4 Cl minus ions in that structure, there has to be 4 Na+ ಅಂತ ನೀವು ಬರೀದ್ರಿ ಇಲ್ಲ ಇದನ್ನಷ್ಟ. ಅಷ್ಟು ಬರೆದು ಆಮೇಲೆ ಇದನ್ನ ಇಲ್ಲಿ ತುಂಬ್ರಿ. ಇವನ್ನೆಲ್ಲ ಈ ಕಾಲಮ್ ನಾಗ ಬರಿಬೇಡ್ರಿ. ನಾ ಇನ್ನು ರಬ್ ಮಾಡಿ ಬೇರೆ ಬರಿತೀನಿ, ಆಮೇಲೆ ನನಗೆ ಅಲ್ಲಿ ಬರಕ್ ಆಗಲ್ಲ.
ಸೆಕೆಂಡ್ ಸಾಲಿಡ್ ಹೋಗೋಣ. ಹಾ, ಸೆಕೆಂಡ್ ಸಾಲಿಡ್ ಜಿಂಕ್ ಬ್ಲೆಂಡ್ ZnS. Formula is ZnS. Is the information given here? Which is the solid we are talking about? Zinc blend. Zinc blend formula is ZnS. What information has been written there? S minus 2 forms FCC or CCP. Both are one and the same? Yes, sir. Zn plus 2 fills tetrahedral voids. ಇದು ಹೆಂಗ್ ಗೊತ್ತಾತು? ರೇಡಿಯಸ್ ರೇಷಿಯೋ Yes, sir. ಸ್ಟುಡ್ ಅಂಡರ್. Understood, sir. ಈಗ 4:4 4:4 ಅಂತ ಬಂದ್ ಕೂಡಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ. Yes, sir. ರೇಡಿಯಸ್ ರೇಷಿಯೋ ಗೊತ್ತಿದ್ದಿಲ್ಲ ಅಂದ್ರು ಹೆಂಗ 4:4 ಬಂತಂದ್ರ ಈಗ ಟೆಟ್ರಾಹೆಡ್ರಲ್ ವೈಡ್ ಕೋಆರ್ಡಿನೇಷನ್ ನಂಬರ್ 4 ಆಗ್ಲೇ ಮಾತಾಡಿದ್ವಿಲ್ಲ ನಾವು. Yes, sir. ಸೊ ಇಲ್ಲೇ ಈಗ ಇದು ಮಾಡಕ್ ಅನ್ಕೋರಿ, ವೈಟ್ ಫಿಲ್ ಮಾಡಕ್ ಅನ್ಕೋರಿ, ಅದ ಮಾಡತೈತಿ. ಇದರ ಕ್ಯಾಟಯನ್ ಅನ್ನೋದು Zn plus 2 cation, S minus 2 anion. So Zn plus 2 fills whites. Yes, sir. ಅದರ ಕೋಆರ್ಡಿನೇಷನ್ ನಂಬರ್ ಏನು? 4. ಅಂದ್ರೆ ಟೆಟ್ರಾಹೆಡ್ರಲ್ ವೈಡ್. Yes, sir. ಹೌದಲ್ಲ? Yes, sir. ಆಗಲೇ ಡಿಸ್ಕಸ್ ಮಾಡಿವಿ ನಾವು. ಟ್ರೈಗೊನಲ್ ವೈಡ್ ಇದ್ ಕೋಆರ್ಡಿನೇಷನ್ ನಂಬರ್ 3, ಟೆಟ್ರಾಹೆಡ್ರಲ್ ವೈಡ್ ಇದ್ದು 4. ಯಾಕಂದ್ರೆ ಟ್ರೈಗೊನಲ್ ವೈಡ್ ಆಗಬೇಕಂದ್ರೆ 3 ಸ್ಪಿಯರ್ ಬೇಕು. ಟೆಟ್ರಾಹೆಡ್ರಲ್ ಆಗಬೇಕಂದ್ರೆ 4 ಬೇಕು, 3 ಫ್ರಮ್ ಒನ್ ಲೇಯರ್, ಇನ್ನೊಂದು ಫ್ರಮ್ ಇನ್ನೊಂದು ಲೇಯರ್. Yes, sir. ಆಕ್ಟಾಹೆಡ್ರಲ್ ಅಂದ್ರೆ 6. ಈಗ ಇದು ರೇಷಿಯೋ ಬೇರೆ ಆಗುತ್ತಾವ. ಈಗ 6:6 ಇತ್ತ ಆಕ್ಟಾಹೆಡ್ರಲ್ ಅಂತ ಆಗಲೇ ಹೇಳಿದ್ದೆ. ಈಗ 4:4 ಅಂತ ಹೇಳ್ಬಿಟ್ಟಿದ್ದೆ ಮುಂಚೆ ನೋಡೋಣ ತಗೊಂಡಾಗ. ಓಕೆ, ಸೊ ಇದರ ಅರ್ಥ ಆಯ್ತಾ? Yes, sir. ಇದು ಏನು? ಇದರ ಅರ್ಥ ಏನು? ಇದರ ಅರ್ಥ ಏನು? Cation. ಒಂದು ಕ್ಯಾಟಯಾನ್ ಸುತ್ತಲ, ಕ್ಯಾಟಯಾನ್ ಅಂದ್ರೆ ಯಾವುದು? Zn plus 2 ಸುತ್ತಲ 4 S minus 2 ಹಿಂಗ ಸರ್ಕಲ್ ನ್ಯಾಗ ಅದಾವು. ಎಸ್ 4 ಅದಾವ ಅಂತ ಹೇಳಕತ್ತೀನಿ ನಾನು. ಸರ್ಕಲ್ ನ್ಯಾಗ ಅದಾವ ಅಂದ್ರೆ ಎಸ್ ಅಂತಿರಲ್ಲ, ಸ್ಪಿಯರ್ ದಾಗೂ ಅಲ್ಲ, ಆ ಕ್ರಿಸ್ಟಲ್ ಲಟೈಸ್ ನಾಗ ಅದಾವು. Yes, sir. ಅವು ಕ್ಲೋಸ್ ಪ್ಯಾಕಿಂಗ್ ಮಾಡ್ತಿರ್ಬಹುದು, ವೈಟ್ ಸರ ಫಿಲ್ ಮಾಡ್ತಿರ್ಬಹುದು. ಒಟ್ಟು ಇದ್ರ ಸುತ್ತಲ 4 S minus 2 ಅದಾವ. 4 S minus 2 ಏನ್ ಮಾಡತ್ತಾವ ಅಂದ್ರೆ ಕ್ಲೋಸ್ ಪ್ಯಾಕಿಂಗ್ ಮಾಡತ್ತಾವ ಅಂತ ಆಲ್ರೆಡಿ ಹೇಳಿದ್ದೈತಿ. Yes, sir. ಹೌದಿಲ್ಲ? Yes, sir. ಸೊ ಒಂದು Zn plus 2 ಸುತ್ತಲ ಎಷ್ಟು S minus 2 ಅದಾವ? 4. ಒಂದು S minus 2 ಸುತ್ತಲ 4 Zn plus 2 ಅದಾವು. ಹೌದಿಲ್ಲ? Yes, sir. ಇದರ ಅರ್ಥ ಇದೇನ್ ಏನ್ ಬರ್ತೀನಿ? S minus 2 ಆಗ್ತದ. ನೀನ ಬರ್ತೀನಿ. ಅರ್ಥ ಆಗತ್ತಿಲ್ರಿ? Yes, sir. ಸೊ ಇದು ಅರ್ಥ ಆಗ್ತದೆ. ಇಲ್ಲಿ ಬರೋಣ. ಓಕೆ, ನಂಬರ್ ಆಫ್ ಫಾರ್ಮುಲಾ ಯೂನಿಟ್ಸ್ ಪರ್ ಯೂನಿಟ್ ಸೆಲ್. ಇಲ್ಲೇ ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? S minus 2 forms what? FCC or CCP. FCC ಅಂದ್ಕೊಳ್ಳಿ ನಮಗ 4S minus 2 ಅಂತ ಗೊತ್ತಾಗ್ತದೆ. ಯಾಕಂದ್ರ ಕಾರ್ನರ್ಸ್ ನಾಗ ಇರ್ತಾವು ಮತ್ತ ಫೇಸ್ ಸೆಂಟರ್ ನಾಗ ಇರ್ತಾವು. ಕಾರ್ನರ್ಸ್ ನಾಗ ಇದ್ರೆ 8 into 1/8 plus 6 into 1/2. 8 into 1/8 is 1. 6 into half is 3. 1 plus 3 is 4. Therefore, we have 4S minus 2 ions. Am I right? Yes, sir. 4S minus 2 ions ಅದಾವು ಅಂದ್ರ 4 Zn plus 2 ಇರಬೇಕು. Yes, sir. ಯಾಕಂದ್ರ 1:1. Yes, sir. So 4S minus 2 ions. So 4 Zn plus 2 ions. So ಅಂದ್ರ 4 ZnS units per unit cell. Yes, sir. So 4 ZnS.
ಇಲ್ಲೇನ ಕ್ಯಾಲ್ಕುಲೇಷನ್ ಬರ್ದಿದ್ದೆ ಅದು ಬೇಕಂದ್ರೆ ನೀವು ಸೈಡ್ ಬರ್ಕೋರಿ, ಇಲ್ಲ ಅಂದ್ರೆ ನೀವು ಒಂದೇದು ಬರ್ಕೊಂಡ್ರೆ ಒಂದೇ ಕ್ಯಾಲ್ಕುಲೇಷನ್ ಬರ್ಕೊಂಡಿರುತ್ತೆ ಸಾಕು. Once you rotate that, I go to third solid ಅಂತ ಪಾಸ್ ಮಾಡ್ತೇನೆ. ನಿಮ್ಗೆ ಕನ್ಫ್ಯೂಸ್ ಆಗುತ್ತಲ್ಲ, ಸುಳ್ಳ ಪಾಸ್ ಮಾಡಿದೆ. ನಾನು ಥರ್ಡ್ ಸಾಲಿಡ್ ಅನ್ಕೊಂಡಿದ್ದೆ, ಬಟ್ ಇದ್ರ ಬಗ್ಗೆ ಸ್ವಲ್ಪ ಏನೋ ಹೇಳಿದೆ ನೆನಪಾರಿಲ್ಲ. ಲಕ್ಷ ಕೊಡು. ಇಲ್ಲೇ ಯಾವ ವೈಡ್ಸ್ ಕ್ರಿಯೇಟ್ ಆಗ್ತಾವ? ಟೆಟ್ರಾಹೆಡ್ರಲ್ ವೈಡ್ಸ್ ಕ್ರಿಯೇಟ್ ಆಗ್ತಾವ. Zn+2 ಹೋಗಿ ಟೆಟ್ರಾಹೆಡ್ರಲ್ ವೈಡ್ಸ್ ಅಂತ ತುಂಬ್ತಾವ. ಆದ್ರ ಎಷ್ಟು ಟೆಟ್ರಾಹೆಡ್ರಲ್ ವೈಡ್ಸ್ ಕ್ರಿಯೇಟ್ ಆಗ್ತಾವಲ್ಲ ಇಷ್ಟೊಂದು ತುಂಬಂಗಿಲ್ಲ. ಆಗ್ಲೇ Na+ ಎಷ್ಟು ಆಕ್ಟಾಹೆಡ್ರಲ್ ವೈಡ್ಸ್ ಆಗ್ತಿದ್ವ ಇಷ್ಟೊಂದು ತುಂಬ್ತಿದ್ವು ಆಗ್ಲೇ ಕೇಸ್ ಆಗಿ ಫಸ್ಟ್ ಸಾಲ್ಟ್ ಒಳಗೆ. ಇಲ್ಲೇ ಎಷ್ಟು ಟೆಟ್ರಾಹೆಡ್ರಲ್ ವೈಡ್ಸ್ ಕ್ರಿಯೇಟ್ ಆಗ್ತಾವಲ್ಲ ಅಷ್ಟು ತುಂಬಂಗಿಲ್ಲ. ಒಂದ್ ಸ್ವಲ್ಪ ಖಾಲಿ ಉಳಿತಾವ, ಒಂದ್ ಸ್ವಲ್ಪ ಅನ್ನಕ್ಕಿಂತ ಅರ್ಧ ಖಾಲಿ ಉಳಿತಾವ, ಅರ್ಧ ತುಂಬ್ತಾವ. ನೀ ಇದನ್ನ ಹೆಂಗೆ ಹೇಳ್ತೀಪ? ನೀವು ಹೇಳ್ಬೋದು. ಲಕ್ಷ ಇಲ್ಲೇ ಕೊಡ್ರಿ. ಕ್ಲೋಸ್ ಪ್ಯಾಕಿಂಗ್ ಮಾಡಿದ್ದು ಯಾವುದು? S-2. ಕ್ಲೋಸ್ ಪ್ಯಾಕಿಂಗ್ ಮಾಡಿದ S-2. ಅವು ಒಂದ್ ಯೂನಿಟ್ ಸೆಲ್ ಎಷ್ಟು ಅದಾವ? 4 ಅದಾವು. ಹೆಂಗಂತ ಹೇಳಿ ಇನ್ನೊಮ್ಮೆ 8 × 1/8 + 6 × 1/2 ಬಟ್ ಅಂದ್ರೆ ನೋಡಿ 4 S-2 ಅದ ನಮಗೆ ಗೊತ್ತು. S-2 ಏನ್ ಮಾಡಕತ್ತಾವ? ಕ್ಲೋಸ್ ಪ್ಯಾಕಿಂಗ್ ಮಾಡಕತ್ತಾವ. ಇಫ್ n number of ions form close packing, we get 2n tetrahedral wires. Yes sir. ಅಂದ್ರೆ we get 8 TV. 8 TV ನಿಮಗೆ 8 tetrahedral wires. ಹೌದಲ್ಲ? Yes sir. ಆದ್ರ ವೈಟ್ಸ್ ಯಾವ ತುಂಬಾದವ? Zn+2. Yes sir. ಅವು 4 ಅದಾವ. ಅವು 4 ಯಾಕದಾವ ಅಂದ್ರೆ ಇವು 4 ಅಂದ್ರೆ ಇವು 4 ಇರಬೇಕು. Yes sir. ಸೊ ಆದ್ರ ವೈಟ್ಸ್ ಎಷ್ಟು ಅದಾವ? 8 ಅದಾವ. 8 ಟೆಟ್ರಾಹೆಡ್ರಲ್ ವೈಟ್ಸ್ ನ 4 Zn+2 ಹೋಗಿ ತುಂಬಿದ್ರೆ ಇನ್ನ 4 ಟೆಟ್ರಾಹೆಡ್ರಲ್ ವೈಟ್ ಖಾಲಿ ಉಳಿತಾವ ಇಲ್ಲ? Yes sir. ಅದ ಹೇಳಿ ಎಲ್ಲ ಇಲ್ಲೇ ತುಂಬಂಗಿಲ್ಲ. ಸ್ಟೂಡೆಂಟ್ ಇದ್ರ ಬಗ್ಗೆ ಒಂದು ಪಾಯಿಂಟ್ ಬರ್ಸ್ತೀನಿ ನಾನು. ಬಿಫೋರ್ ಗೋಯಿಂಗ್ ಟು ಥರ್ಡ್ ಸಾಲಿಡ್ ಆ ಕಾಲಮ್ನ ಬರ್ಕೋಬಾರ್ದು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ನೊಂದು ಪೇಜ್ ಐತಲ್ಲ ಕ್ಯಾಲ್ಕುಲೇಷನ್ಸ್ ಇದೆ, ಅಲ್ಲಿ ಬರ್ಕೋ. ಅಬೌಟ್ Zns ಇದು Zns ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ ಇದೆ, ಬರ್ಸ್ಲಾ? Yes sir. Only half of the tetrahedral whites, only half of the tetrahedral whites are filled. Only what? Half of the tetrahedral whites are filled. ಇಷ್ಟನ್ನು ಬರೆಸೋದು. ಅದಕ್ಕೆ ಎದಕ್ಕನ್ನೇ ಬೇಕು ಇವಾಗ ಅಂತಂದ್ರೆ ಅದು ಕ್ಯಾಲ್ಕುಲೇಷನ್ ಏನ್ ತೋರಿಸಿನಿ ಅದು ಬರ್ಕೊಳ್ಳಿ. ನಿಮಗೆ ಹಂಗ ಇನ್ನೊಂದು ಓದು ಮುಂದೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹಂಗೆ ಬರ್ಕೊಂಡು ಇಟ್ಕೊಂಡ್ರಿ. ವಿಲ್ ಮೂವ್ ಆನ್ ಟು ಥರ್ಡ್ ಸಾಲಿಡ್. CaF2 ಬ್ರಾಕೆಟ್ನಾಗ CaF2 ಏನು ಕಾಂಪೌಂಡ್ ಹೆಸರು ಏನು? ಕ್ಯಾಲ್ಸಿಯಂ ಫ್ಲೋರೈಡ್. ಬ್ರಾಕೆಟ್ನಾಗ ಫ್ಲೋರೈಡ್, ಫ್ಲೋರೈಡ್ ಅಂತ ಕರೀತೀವಿ. ಫ್ಲೋರೈಡ್ is 8:4. ಓಕೆ, ಅದು ಬಿಡ್ರಿ, ನೀವು ಲಕ್ಷ ಕೊಡ್ರಿ. ಇದೇನ ಅರ್ಥ? ಸಿ ಕೇಳಿದ್ರೆ 8 ಬಂದ್ರೆ ಏನರ್ಥ? ಕ್ಯಾಟಯಾನ್ ಕೋಆರ್ಡಿನೇಷನ್ ನಂಬರ್ 8 ಅಂದಿದ್ರೆ ಕ್ಯಾಟಯಾನ್ ಯಾವುದು? +1 +2 F is -1. Yes sir. F will always be -1. Yes sir. Because
It is the most electronegative element in the entire periodic table. ಆಮೇಲೆ ಅದು ಒಂದು ತಗೊಂಡಿದ್ದೆ ಎರಡು ತಗೊಂಡಿಲ್ಲ ಅಟಾಮಿಕ್ ನಂಬರ್ ಎಷ್ಟು ಎಫ್ ಒಂದು ತಗೊಂಡ್ರೆ 10 ಆಯ್ತು Yes, sir. 10 ಆತಂದ್ರೆ ನಿಯಾನ್ ಕಾನ್ಫಿಗರೇಷನ್ ಬಂತು Yes, sir. ನಿಯಾನ್ ಕಾನ್ಫಿಗರೇಷನ್ is stable configuration. If it is stable, it is happy, therefore it doesn't receive any other electrons. Student Understood, sir. ಓಕೆ ಸೊ ಇದು ಹಿಂಗ್ ಕ್ರಾಸ್ ಮಾಡಿದಾಗ ಏನಾಗುತ್ತೆ CaF2. ಓಕೆ ಈಗ ಒಂದು ಕ್ಯಾಲ್ಸಿಯಂ ಅಯಾನ್ ಸುತ್ತಲ 8 F ಮೈನಸ್ ಅದಾವ ಹೌದಲ್ಲ Yes, sir. 4 5 6 7 8 ಇನ್ನ ಹೆಂಗ ಹಾಕ್ತೀನಿ ಹಂಗದಾವ ಇಲ್ಲ No, sir. ಒಟ್ಟ 8 ತೋರ್ಸಕ್ ಹಂಗ ತೋರ್ಸೇನಿ ನಾನು Yes, sir. ಒಂದು Ca+2 ಸುತ್ತಲ 8 F ಮೈನಸ್ ಒಂದು F ಮೈನಸ್ ಸುತ್ತಲ 4 Ca+2. This is the meaning of 8:4. Now shall we try to calculate number of formula units per unit cell? Yes, sir. Before we go there, ಇಲ್ಲೇ ಕ್ಲೋಸ್ ಪ್ಯಾಕಿಂಗ್ ಆನಯಾನ್ ಮಾಡ್ಕೊಂತೈತಿ ಕ್ಯಾಟ್ ಅಯಾನ್ ಹೋಗಿ ವೈಟ್ಸ್ ಅಂತ ತುಂಬತೈತಿ ಯಾವ ವೈಟ್ಸ್ ತುಂಬತೈತಿ ಅಂತ ಹೇಳ್ಬೇಕು Yes, sir. ಇಲ್ಲೇ ಸ್ವಲ್ಪ ಕತಿ ಬೇರೆ ಎದಕ್ಕೆ ಕತಿ ಬೇರೆ ಐತಿ ಅಂದ್ರೆ Ca+2 forms close packing, F minus will fill the whites. ಯಾವ whites ನೋಡೋಣ ಎದಕ್ಕೆ generally anion forms close packing and cations fill the whites. Yes, sir. In this case cation is forming close packing and anion will fill the whites. ಏನಕ್ಕೆ ನಾವು anion generally close packing ಮಾಡೋದ cation whites ತುಂಬುತ್ತಂತ ಯಾವ ಎದಕ್ಕೆ ಹೇಳ್ತೀವಿ anion ದೊಡ್ಡದಿರ್ತೈತಿ cation ಸಣ್ಣದಿರ್ತೈತಿ ಜನರಲಿ ಇಲ್ಲೇ cation ದೊಡ್ಡದೈತಿ ಕ್ಯಾಲ್ಸಿಯಂ 20 ಹಿಂಗಂದ್ರೆ ಏನಿದೆ ಈ ಪೀರಿಯಡ್ ಟೇಬಲ್ ಬಂತಂತ ಈ ಪೀರಿಯಡ್ ಟೇಬಲ್ ಬಂತ ಇಲ್ಲಿ ಕ್ಯಾಲ್ಸಿಯಂ ಐತಿ ಇಲ್ಲಿ ಫ್ಲೋರಿನ್ ಐತಿ as we move down the group size increases. Yes, sir. So calcium size fluorine ಕಿನ್ನ ದೊಡ್ಡದು ಅದಕ್ಕೆ this forms close packing, this fills the voids. So ಇಲ್ಲಿ ಬರೀಬೇಕು Ca+2 forms FCC. Ca+2 forms FCC. F minus fills tetrahedral wise. Units per unit cell calculate ಮಾಡೋಣ. Yes, sir. ಯಾವುದು ಫಾರ್ಮಿಂಗ್ FCC? ಯಾವುದು Ca+2. ಅಂದ್ರೆ 4Ca+2 ಅಂತ ನಾನು ಕಣ್ಣು ಮುಚ್ಕೊಂಡು ಬರ್ಬಿಡ್ತೀನಿ. ಕಣ್ಣು ಮುಚ್ಕೊಂಡು ಬರಲಿಲ್ಲ 4Ca+2 ನಮಗೆ ಹೆಂಗ್ ಗೊತ್ತಾಗ್ತದೆ FCC ಅಂದ್ರೆ ಕಾರ್ನರ್ ನಾಗ ಇರ್ತಾವ ಅದ್ರ ಜೋಡಿ ಫೇಸ್ ಸೆಂಟರ್ ನಾಗ ಇರ್ತಾವ 8 into 1/8 plus 6 into 1/2 8 into 1/8 is 1 6 into half is 3 1 3 4 Yes, sir. ಇವು 4 ಸೊ ಇದು 1:1 ಐತಿ ಇವು 4 ಇದ್ರು 4 ಇರ್ತಾವು No, sir. ಇದು 1:2 ಐತಿ ಫಾರ್ಮುಲಾ ಕಾಣಿಸ್ತಿಲ್ಲ ನಾವು ಅಂದೇ ಇಲ್ಲ 1:1 ಅಂತ ಅಂದು ನೀನ ಅಂದಿದ್ದಿ 1:2 ಅಂದ್ರೆ ಇದು 1 ಇದ್ರೆ ಇದು 2 ಇವು 4 ಇದ್ರ 8 F minus. Yes, sir. So formula number of formula units per unit cell is equal to 4CaF2. ಇದು 8 ಅಂತಿ ಮತ್ತೆ ಇಲ್ಲಿ 4 ಬರೀತಿ 4 ಒಂದ್ಲೆ 4 ಎರಡ್ಲೆ 8. ಸ್ಟೂಡೆಂಟ್ Understood, sir. 4 1 4 4 Before moving on to the next solid, if I ask you a question, ask. My question is, which are the ions which are filling the whites?
F minus ions are filling the which whites? Tetrahedral whites. The question is, will they fill all the tetrahedral whites, or half of the tetrahedral whites, or 3/4 of the tetrahedral whites? L all tetrahedral whites. ಏನಕ್ಕೆ ನಾಲ್ಕು Ca+2 ಇದ್ರ 8 F ಮೈನಸ್ ಅದಾವ ಅಂತ ನಾವು ಆಲ್ರೆಡಿ ಇಲ್ಲಿ ಡಿಸ್ಕಸ್ ಮಾಡಿವಿ. Yes, sir. ಹಾ, ಈಗ ಕ್ಲೋಸ್ ಪ್ಯಾಕಿಂಗ್ ಮಾಡುವು Ca+2 ಅವು 4 ಅದಾವ. ಇವು 4 ಅದಾವ ಅಂದ್ರ 8 ಟಿವಿ ಇರ್ತಾವ. ಈ ಟಿವಿ ಕ್ಲೋಸ್ ಪ್ಯಾಕಿಂಗ್ ಎಷ್ಟು ಮಾಡ್ತಾವು? ಅದ್ರ ಡಬಲ್ ಟೆಟ್ರಾಹೆಡ್ರಲ್ ಇರ್ತಾವ. Yes, sir. ವೈಟ್ಸ್ ತುಂಬು ಯಾವು? F ಮೈನಸ್. ಅವು ಎಷ್ಟು ಅದಾವ? 8 ಟಿವಿ 8 F ಮೈನಸ್ ಇವೆಲ್ಲ ತುಂಬ್ತಾವ. Yes, sir. So all stood under Understood, sir. ಇದು. ಇಲ್ಲಿ ಬರೀರಿ it fills all tetrahedral whites. So bracket ಅಲ್ಲಿ all ಬರುತ್ತೆ. Anti-fluoride. Fluoride ಆದ ಈಗ anti-fluoride. ಇದಕ್ಕೆ ಏನು ಎಕ್ಸ್ಪ್ಲನೇಷನ್ ಮಾಡಂಗಿಲ್ಲ ನಾನು. ಇದಕ್ಕೆ ಮಾಡಂಗಿಲ್ಲ ಅಂದ್ರೆ ಫ್ಲೋರೈಡ್ ಉಲ್ಟಾ ಇದೆ, ಅದಕ್ಕೆ ಇದು ಆಂಟಿ-ಫ್ಲೋರೈಡ್. ಫಾರ್ಮುಲಾ ಹೇಳ್ಬೇಕಲ್ಲ ಇದ್ರದ್ದು. Na2O. ಅದು 8:4 ಇತ್ತ, ಇದು 4:8. ಫ್ಲೋರೈಡ್ is 8:4, anti-fluoride is 4:8. ಇಲ್ಲಿ ಕ್ಯಾಟಯಾನ್ ಅನ್ನೋದು Na plus is cation, O minus 2 is anion. ಇಲ್ಲಿ ಏನು ಎಕ್ಸೆಪ್ಷನ್ಸ್ ಇಲ್ಲ. O minus 2 forms FCC, FCC forms FCC. Na plus fills what whites? Octahedral whites. Na plus fills all octahedral whites. ಇಲ್ಲಿ ಲಕ್ಷ ಕೊಡ್ರಿ, 1 ಸೆಕೆಂಡ್. ಇಲ್ಲಿ ಲಕ್ಷ ಕೊಡ್ರಿ, ಇದನ್ನ ಬರೆಯೋಣ. ಇಲ್ಲ ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? ಆಕ್ಟಾಹೆಡ್ರಲ್. ನನ್ನ ಕೈ ನೋಡ್ಯಾರ? ಈ ಕ್ಲಾಸ್ ಯಾವುದು? ಕೆಮಿಸ್ಟ್ರಿ ಕ್ಲಾಸ್ ಇದೆ. ಎಲ್ಲಿ ಕೈ ಇಡ್ತೀರ? ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? ಆಕ್ಟಾಹೆಡ್ರಲ್ ವೈಟ್ಸ್. O minus 2 ಅಲ್ಲ? Yes, sir. ಹಾ, O minus 2 ಎಷ್ಟು ಇರ್ತಾವು? ಅದ್ರದ್ದು ಡಬಲ್ ಟೆಟ್ರಾಹೆಡ್ರಲ್, ಇಲ್ಲ ಆಕ್ಟಾಹೆಡ್ರಲ್. ಅಷ್ಟ ಆಕ್ಟಾಹೆಡ್ರಲ್ ಇರ್ತಾವು. ಸಾರಿ, ಏನೇನೋ ಮಾತಾಡೋದಿದ್ದಾರೆ. 1 ಸೆಕೆಂಡ್. ಇಲ್ಲಿ O minus 2 ಕ್ಲೋಸ್ ಪ್ಯಾಕಿಂಗ್ ಮಾಡೋದು, ಹೌದಾ? ಅದಕ್ಕಿಂತ ಮೊದಲು ಇದನ್ನ ಬರ್ಕೊಂಡ್ರೆ ನೀವು ಕ್ಯಾಟ್ ಅಯಾನದ್ದು ಅಂದ್ರೆ Na ಪ್ಲಸ್ ಸುತ್ತಲ ಎಷ್ಟು ಇರ್ತಾವು? Na ಪ್ಲಸ್ ಕೋಆರ್ಡಿನೇಷನ್ ನಂಬರ್ ಏನು? ಅಂದ್ರೆ ಎಷ್ಟು 8 ಇದಾವ? 4 ಇದಾವಿಲ್ರಿ? Yes, sir. ಹಾ, O minus 2 ದ ಕೋಆರ್ಡಿನೇಷನ್ ನಂಬರ್ 8 ಅಂದ್ರೆ ಇದ್ರದ್ದು ಸುತ್ತಲ 8 Na ಪ್ಲಸ್ ಇರ್ತಾವು. Yes, sir. ಇದು ನಿಮ್ಗೆ ಅರ್ಥ ಆಗೈತಿಲ್ರಿ? Yes, sir. ಇಲ್ಲ ಎಂತಂದ್ರಿ? ಇದು ಯಾವ ಅಯಾನ್? ಕ್ಯಾಟ್ ಅಯಾನದ್ದು ಕೋಆರ್ಡಿನೇಷನ್ ನಂಬರ್ 4. ಇದರ ಕ್ಯಾಟ್ ಅಯಾನ್ ಯಾವುದು? Na ಪ್ಲಸ್. ಅಂದ್ರೆ Na ಪ್ಲಸ್ ದು ಕೋಆರ್ಡಿನೇಷನ್ ನಂಬರ್ 4 ಅಂದ್ರೆ Na ಪ್ಲಸ್ ಸುತ್ತ 4 ಇರ್ತಾವು. Yes, sir. ಇದ್ರದ್ದು ಇದು ಯಾವ ಅಯಾನ್? ಅಯಾನ್. Yes, sir. ಇಲ್ಲಿ ಬರೀಬೇಕಲ್ಲ, ಪ್ಲಸ್ these 2 ಮೈನಸ್. ನೀನು ಬರ್ತಿದ್ನಿಲ್ಲ? Yes, sir. ಇದು ಅಯಾನ್. ಅಯಾನ್ ಕೋಆರ್ಡಿನೇಷನ್ ನಂಬರ್ 8 ಅಂದ್ರೆ ಅಯಾನ್ ಯಾವುದು? O minus 2. ಪ್ಲೀಸ್ ಲಕ್ಷ ಕೊಡಿ. ಅಯಾನ್ ಯಾವುದು? O minus 2.
ಅದ್ರದ್ದು ಕೋಆರ್ಡಿನೇಷನ್ ನಂಬರ್ ಏನು? 8. ಅಂದ್ರೆ ಅದ್ರ ಸುತ್ತಲೂ ಎಷ್ಟು ಕ್ಯಾಟೈನ್ ಇರ್ತಾವ? 1 2 3 4 5 6 7 8. ಕರೆಕ್ಟ್? Yes, sir. ಹಾ, ಈಗ ಎಷ್ಟು O ಮೈನಸ್ ಟು ಅದಾವು? ಏನ್ ಹೇಳ್ತಿದ್ದಿಲ್ಲ? ಅದಕ್ಕೆ ಇಲ್ಲಿ ನೋಡ್ರಿ ಎಷ್ಟು ಅದಾವು? 4 ಇದ್ರ ಇವು 8 ಅದಾವು. Yes, sir. 8 Na ಪ್ಲಸ್ ಇದನ್ನ ಫಾರ್ಮುಲಾ ಯೂನಿಟ್ಸ್ ಎಷ್ಟು? 4Na2O. 4 ಒಂದ್ಲೆ 4. 4 ಎರಡ್ಲೆ 8. ಹೌದಲ್ಲ? Yes, sir. ಹಾ, ಈಗ ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? ಅದ ಕ್ವಶನ್ ಬೇರೆ ಕ್ವಶನ್ ಕೇಳತ್ತಿಲ್ಲ. ಕ್ಲೋಸ್ ಪ್ಯಾಕಿಂಗ್ ಮಾಡೋದು ಯಾವುದು? 4 - 2. ಅವು ಎಷ್ಟು ಅದಾವು? 4. ಅಂದ್ರೆ ಎಷ್ಟು ಇವು ಆಗಿರ್ತಾವು? ಆಕ್ಟಾಹೆಡ್ರಲ್ ವೈಟ್ಸ್ ಎಷ್ಟಾಗಿರ್ತಾವು? 4 ಆಗಿರ್ತಾವು. Yes, sir. ಹಾ, ಆದ್ರೆ ಇವು 8 ಅದಾವು. ಯಾವ? ಹಾ, 4 ಅಷ್ಟ ತುಂಬ್ತಾವ, ಇನ್ 4 ಇಲ್ಲ ಹೋಗ್ತಾವ. ಟೆಟ್ರಾಹೆಡ್ರಲ್ ಆಕ್ಟಾಹೆಡ್ರಲ್. ಟೆಟ್ರಾಹೆಡ್ರಲ್ ತಪ್ಪಿಡ್ತೀನಿ ನಾನು. ಆಗ್ತಾವ್ರಿ? ಹಾ, ಕಲ್ತೀಸ್ ಮಿಸ್ಟೇಕ್ ಆಗ್ತಾವ. ಈಗ ಕರೆಕ್ಟ್ ಆಗ ಕಡ್ರಿ. ನಾ ಏನ್ ತಪ್ಪು ಮಾಡಿದ್ದೀನಿ ಕರೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಮ್ಗೆ ಗೊತ್ತಿರಿ, ನಮ್ಗೆ ಅರ್ಥ ಆದ ಆಳ ಅಂದ್ರೂ ನಾನು ಹೇಳ್ತೀನಿ ಕೇಳ್ರಿ. Yes, sir. ಹಾ, Na plus fills all tetrahedral bites. 4O minus 2 close packing ಮಾಡಕತ್ತಂದ್ರೆ ಎಷ್ಟು TB ಬಂದಿರ್ತಾವು? ಎಷ್ಟು tetrahedral bites? 8. N close packing 2N tetrahedral bites. Yes, sir. ಅವ್ನು ತುಂಬಾಕ್ ನಮ್ ಕಡೆ ಎಷ್ಟು Na plus ಅದಾವು? 8 Na plus ಅದಾವಿಲ್ಲ? Yes, sir. So all tetrahedral bites are filled. Yes, sir. ಇವು ಮುಗುದು ಲಕ್ಷ ಕೊಡ್ಲಿಲ್ಲ ಅಂತ. ಯಾವ ನಾನು 4 ಸ್ಟ್ಯಾಂಡರ್ಡ್ ಸಾಲಿಡ್ಸ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತ ಮಾಡಿದ್ದೆ ಅವು ಮುಗುದು. ಇನ್ನು ಒಂದೈತಿ, ಅದನ್ನ 5ನೇದ್ದು ಅನ್ಬೋದು ಅಥವಾ ಅದು ಒಂದು ಬ್ಯಾರೆನ ಅನ್ಬೋದು. ಅದು ಯಾಕೆ ಒಂದು ಬ್ಯಾರೆನ ಅಂತಂದ್ರೆ ಅದ್ರ ಬಗ್ಗೆ ಮಾತಾಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಸ್ಪೆಷಲ್ ಐತೆ, ನಾ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲಿ ಬರೀತೀನಿ, ಬರೋದ ಹಂಗೆ ಅಂತ ಎಕ್ಸ್ಪ್ಲೇನ್ ಮಾಡಿ ಅದು ಯಾಕೆ ಸ್ಪೆಷಲ್ ಅಂತ ಗೊತ್ತಾಗುತ್ತೆ. ಯಾವುದು? CSCl, cesium chloride. ಇದು ಯಾಕೆ ಬೇರೆ ಎಂಬುದಾದ ಈಗ ಇನ್ನೊಬ್ಬರು ನೋಡಿ. ನೋ ಕ್ಲೋಸ್ ಪ್ಯಾಕಿಂಗ್. ಕ್ಲೋಸ್ ಪ್ಯಾಕಿಂಗ್ ಇದು ಮಾಡ್ಕೊಳಂಗಿಲ್ಲ. ಮತ್ತೇನ್ ಮಾಡ್ಕೊಂತೈತಿ? ಹೆಂಗಿರ್ತೈತಿ? ಇಲ್ಲಿ ಹೇಳ್ತೀನಿ, ಹಚ್ಕೊಡ್ರಿ ಎಲ್ಲ. ಇವ್ರಿಗೆ ನೆಕ್ಸ್ಟ್ ಅದು ಕ್ಲಾಸ್ ಅನೌನ್ಸ್ ಮಾಡುವಾಗ ಹೋಗೋ ಮುಂದೆ ಬರೋ ಮುಂದೆ ಸೂಕ್ಷ್ಮ ದೊಡ್ಡವರು ಮತ್ತು ಮಾತಾಡ್ಬೇಡ್ರಿ. ನೀವು ಹೋಗ್ತಿರಲ್ಲ ಹಂಗ ನಿಮ್ ಸೀನಿಯರ್ಸ್ ನೋಡಿ ಕಲೀರಿ ನಾನು ಹೇಳ್ತೀನಿ. ಕಿಸ್ನ ತರ ಓಕೆ. CSCl ಹೆಂಗಿರುತ್ತ ಅಂದ್ರ ಕ್ಲೋಸ್ ಪ್ಯಾಕಿಂಗ್ ಇರಂಗಿಲ್ಲ. ಅದ್ರೊಳಗ ಹೆಂಗಿರುತ್ತ ಅಂದ್ರ Cl ಮೈನಸ್ ಒಂದು ಕ್ಯೂಬ್ ಇದ್ದು ಎಲ್ಲಾ ಕಾರ್ನರ್ಸ್ ನಾಗೂ ಇರುತ್ತೆ. ಅಂದ್ರ Cl ಮೈನಸ್ Cl ಮೈನಸ್ Cl ಮೈನಸ್ Cl ಮೈನಸ್ 4 ಆತ 5 6 7 8 ಒಂದು CS ಪ್ಲಸ್ ಅಲ್ಲಿರುತ್ತೆ. ಅಂದ್ರ ಬಾಡಿ ಸೆಂಟರ್ ನಾಗಿರುತ್ತ. ಇಷ್ಟ ಇಲ್ಲಿ HCP ಇಲ್ಲ, FCC ಇಲ್ಲ, ಏನು ಸುಡುಗಾಡಿಲ್ಲ.
ಕೋಆರ್ಡಿನೇಷನ್ ನಂಬರ್ ಯಾಕೆ 8:8? ಇದು ಎದರ ಕೋಆರ್ಡಿನೇಷನ್ ನಂಬರ್? ಕ್ಯಾಟ್ ಅಯಾನ್ ಇದ್ರಾಗ ಯಾವುದು? CS ಪ್ಲಸ್ ಒಂದು CS ಪ್ಲಸ್ ಸುತ್ತಲ 8 Cl ಮೈನಸ್ ಕಾಣಕತ್ತಾವ ನಿಮಗೆ? ಒಂದು 2 3 4 5 6 7 8 ಇದ್ರದ್ದು 8 ಅಂದ್ರೆ ಒಂದು Cl ಮೈನಸ್ ಸುತ್ತಲ 8 CS ಪ್ಲಸ್ ಇರ್ತಾವ. ಇಲ್ಲೇ ನಮಗೆ ಈ Cl ಮೈನಸ್ ಕನ್ಸಿಡರ್ ಮಾಡ್ತೀನಿ. ಇದು ಒಂದ ಕಾಣಕತ್ತಲ್ಲ, ಒಂದ ಯೂನಿಟ್ ಸೆಲ್ ಇರ್ತಾನ. ಇದ್ರ ರೈಟ್ ಸೈಡ್, ಇದ್ರ ಲೆಫ್ಟ್ ಸೈಡ್, ಇದ್ರ ಮೇಲೆ, ಇದ್ರ ಕೆಳಗ, ಇದ್ರ ಮುಂದ, ಇದ್ರ ಹಿಂದ, ಅದ್ರ ಕೆಳಗ, ಅದ್ರ ಮುಂದೆ ಇರ್ತಾವ. ಸೊ ಹಂಗೆಲ್ಲ ಯೂನಿಟ್ ಸೆಲ್ಸ್ ಇಮ್ಯಾಜಿನ್ ಮಾಡ್ಕೊಂಡ್ರೆ ಒಂದು Cl ಮೈನಸ್ ಸುತ್ತಲ ಇಲ್ಲೊಂದು CS ಪ್ಲಸ್ ಐತಿ, ಹಿಂಗೆ ಇನ್ನೊಂದು ಇರ್ತೈತಿ, ಅಲ್ಲೊಂದು ಅದ್ರ 4 ಹಿಂದೊಂದು ಇರ್ತಾವ. ಸೊ ಒಂದು Cl ಮೈನಸ್ ಕೋಆರ್ಡಿನೇಷನ್ ನಂಬರ್ 8 ಆಗುತ್ತೆ. ಅದಕ್ಕೆ ಇದು 8:8. Number of formula units per unit cell 1 CSCl. This is not wrong. D ಅಲ್ಲ, C. 1 CSCl. 1 CSCl ಯಾಕ? Cl minus L ಅದಾವು, ಕಾರ್ನರ್ಸ್ ಅದಾವು. ಸೊ ಏನಾಗ್ತದ? 8 into 1/8 ಆತ Cl minus. ಸೊ ಇದೇನಾಗ್ತದ? 1 Cl minus ಆತ. CS plus L ಐತಿ, ಬಾಡಿ ಸೆಂಟರ್ ನಾಗ ಐತಿ. ಬಾಡಿ ಸೆಂಟರ್ ನಾಗ ಇದ್ರೆ ಇಟ್ ಇಸ್ ಶೇರ್ಡ್ ವಿತ್ ಲಾಟ್ ಆಫ್ ಯೂನಿಟ್ ಸೆಲ್ಸ್. No sir. It is not shared with any of the other unit cells. Yes sir. ಇದ್ರದ್ದು ಅಷ್ಟ ಅಂದ್ರ ಅದು ಪೂರ 1 CS ಪ್ಲಸ್ ಆತ. Yes sir. 1 CS ಪ್ಲಸ್ 1 Cl ಮೈನಸ್ ಅಂದ್ರೆ 1 CSCl. ಹೌದು ಇಲ್ಲೋ? Yes sir. ಇದು ಒಂದು ಸ್ಪೆಷಲ್ ಕೇಸ್, ಇದ್ರದ್ದು ಇನ್ಫಾರ್ಮೇಷನ್ ಬರ್ತದೆ. ಇದ್ರ ಕೆಳಗೆ ಒಂದು ಪಾಯಿಂಟ್ ಬರೀರಿ. equal to 0.73221 ಅವಾಗ ಇದು ಆಗುತ್ತೆ CSCl. ನಮ್ಮ ಮೂರು ರೇಂಜ್ ಇದ್ವು ನಿನ್ನೆ. Yes sir. ಯಾವ ರೇಂಜ್? ಸ್ಟಾರ್ಟ್ ಫ್ರಮ್ 0.155 2 0.225. ಹಾ ಅದು Tetrahedral. 0.225 to 0.414 Tetrahedral. 0.41242 0.732 octahedral. ಲಕ್ಷ ಕೊಡ್ರಿ ಇಲ್ಲೇ, ಲಕ್ಷ ಕೊಡ್ರಿ ಇಲ್ಲ. 0.73221 ಇದ್ದಾಗ ಕ್ಲೋಸ್ ಪ್ಯಾಕಿಂಗ್ ಮಾಡಂಗಿಲ್ಲ. ಈಗ ಇಷ್ಟರಿಂದ ಇಷ್ಟಿದಾಗ ಈ ವೈಡ್ ತುಂಬುತ್ತಾ, ಇಷ್ಟರಿಂದ ಇಷ್ಟಿದಾಗ ಈ ವೈಡ್ ತುಂಬುತ್ತಾ, ಇಷ್ಟರಿಂದ ಇಷ್ಟಿದಾಗ ಈ ವೈಡ್ ತುಂಬುತ್ತಾ, ಇಷ್ಟರಿಂದ ಇಷ್ಟಿದಾಗ ವೈಡ ಬರಂಗಿಲ್ಲ. ವೈಡ್ ಆಗಿ ಬರಂಗಿಲ್ಲ ಅಂದ್ರೆ ಕ್ಲೋಸ್ ಪ್ಯಾಕಿಂಗ್ ಮಾಡಂಗಿಲ್ಲ. ಹೌದಿಲ್ಲ? Yes sir. ಸೊ ಈ CSCl ಅನ್ನೋ ಸ್ಪೆಷಲ್ ಕೇಸ್ ಯಾವಾಗ ಆಗುತ್ತೆ ಅಂದ್ರೆ ರೇಡಿಯಸ್ ರೇಷಿಯೋ ಇಷ್ಟಿಲ್ಲ. ಇದು ನಿಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೆಲ್ಪ್ ಆಗುತ್ತೆ. ಬರ್ಕೊಂಡಿದ್ದೀನ? Yes sir. ಇಲ್ಲಿಗೆ ಸಾಲಿಡ್ ಸ್ಟೇಟ್ ಈಸ್ Done and dusted.